ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಾನಿವತ್ತು ಕೇವಲ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಇವತ್ತಿನ ಆಧುನಿಕ ಸಮಾಜ ಎತ್ತ ಸಾಗ್ತಾ ಇದೆ, ನಮ್ಮ ಮನೆಗಳ ಗೋಡೆಗಳ ಮಧ್ಯೆ ಎಂಥ ವಿಕೃತಿಗಳು ಬೆಳೀತಾ ಇದ್ದಾವೆ ಅಂತ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆಯನ್ನು ನೆನಪಿಸೋಕೆ ಬಂದಿರೋದು. ಧಾರವಾಡದಲ್ಲಿ ನಡೆದಂಥ ಈ ಭೀಕರ ಘಟನೆ, ಬೆಚ್ಚಿ ಬೀಳಿಸುವಂಥ ಘಟನೆ. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಒಳ್ಳೆಯ ವಿದ್ಯಾಭ್ಯಾಸ, ಸಮಾಜದಲ್ಲಿ ದೊಡ್ಡ ಅಂತಸ್ತು, ಕೈ ತುಂಬ ದುಡ್ಡು, ಐಷಾರಾಮಿ ಅಪಾರ್ಟ್ಮೆಂಟ್ ಇದ್ದರೆ ನೆಮ್ಮದಿ ಜೀವನ ಇರುತ್ತೆ ಅಂತ. ಅದರ ನೆನಪಿಡಿ, ಇವತ್ತಿನ ಈ ಘಟನೆ ಶಿಕ್ಷಣ ಕೇವಲ ಬದುಕಲಿಕ್ಕೆ ದಾರಿ ತೋರಿಸುತ್ತೋ ಹೊರತು ಸಂಸ್ಕಾರವನ್ನಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಧಾರವಾಡದ ಕವಿವಿ ರಸ್ತೆಯ ಆ ಅಪಾರ್ಟ್ಮೆಂಟ್ನಲ್ಲಿ ನಡೆದಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತೆ ಮಾಡಿಬಿಟ್ಟಿರೋದು. ಇಬ್ಬರು ಕೂಡ ಇದೇ ಸಮಾಜ ಮೆಚ್ಚಿಕೊಂಡಂಥ ವೈದ್ಯರು. ಒಬ್ಬರು ಜನರ ಕಣ್ಣಿನ ಕಾಯಿಲೆ ವಾಸಿ ಮಾಡುವ ನೇತ್ರ ತಜ್ಞೆ, ಮತ್ತೊಬ್ಬರು ಪ್ರಾಣ ಉಳಿಸುವಂಥ ಅರವಳಿಕೆ ತಜ್ಞ. ಆದರೆ ದುರಂತ ನೋಡಿ, ಯಾರು ಜನರ ಜೀವವನ್ನು ಉಳಿಸಬೇಕಾಗಿತ್ತೋ ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಕರಿತೀವಿ, ಆದರೆ ಅದೇ ಕೈಗಳು ಇವತ್ತು ಕೌಟುಂಬಿಕ ಕಲಹದ ಉರಿಯಲ್ಲಿ ಗಂಡನ ಜೀವವನ್ನೇ ಬಲಿ ತೆಗೆದುಕೊಳ್ತಕ್ಕಂಥ ಪತ್ನಿಯಾಗಿ ಆಕೆ ಬದಲಾಗಿರೋದು. ಹೆತ್ತ ಮಗನನ್ನು ಕೂಡ ನೆತ್ತರನ ಮಡುವಿನಲ್ಲಿ ಬೀಳುವಂತೆ ಮಾಡಿಬಿಟ್ಟಿದ್ದಾಳೆ. ಆಕೆ ಸಮಾಜದಲ್ಲಿ ಗೌರವಾನ್ವಿತ ಡಾಕ್ಟರ್ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಇಬ್ಬರು ಕೂಡ ಓದಿರೋದು ವೈದ್ಯಕೀಯ ಶಿಕ್ಷಣ, ಇಬ್ಬರಿಗೂ ಸಮಾಜದಲ್ಲಿ ದೊಡ್ಡ ಗೌರವ ಇದೆ. ಆದರೆ ಕಳೆದ ರಾತ್ರಿ ಆ ಹೈ ಪ್ರೊಫೈಲ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದೇ ಬೇರೆ. ಗಂಡನ ಜೀವವನ್ನೇ ತೆಗೆದು ಬಿಟ್ಟಿದ್ದಾಳೆ ಹೆಂಡತಿ. ಹೆತ್ತ ಮಗನ ಪ್ರಾಣವನ್ನು ಕೂಡ ತೆಗಲಿಕ್ಕೆ ಮುಂದಾಗಿಬಿಟ್ಟಿದ್ದಾಳೆ. ಆ ಕಲ್ಟರ್ಡ್ ಸಿಟಿ ಧಾರವಾಡದಲ್ಲಿ ನಡೆದಿದೆ ಒಂದು ಬೆಚ್ಚಿ ಬೀಳಿಸುವಂಥ ಹತ್ಯಾಕಾಂಡ. ನೋಡಿ, ಜೀವನ್ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಂಥ ಮಗ, ಆ ವೈದ್ಯ ಮಾತ್ರ ಪಕ್ಕದ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿ ಆರಾಮಾಗಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಅಂದರೆ ನಾವು ಅದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಧಾರವಾಡದ ಕವಿವಿ ರಸ್ತೆಯ ರಂಕಾ ಸ್ಟೆಲ್ಲೋ ಅಪಾರ್ಟ್ಮೆಂಟ್, ಅದು ಹೈ ಸೆಕ್ಯೂರಿಟಿ ಇರುವ ಕೇವಲ VVIPಗಳೇ ಇರತಕ್ಕಂಥ ಐಷಾರಾಮಿ ಅಪಾರ್ಟ್ಮೆಂಟ್. ಅದು ಜುಲೈ 15ರ ಮಧ್ಯಾಹ್ನ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ ನಂಬರ್ 403 ಮುಂದೆ ಪೊಲೀಸರ ದಂಡೆ ಸೇರ್ಕೊಂಡ್ಬಿಡುತ್ತೆ. ಒಳಗೆ ಹೋದ ಪೊಲೀಸರಿಗೆ ಒಂದು ಕ್ಷಣ ಮೈ ನಡು ಹೋಗುತ್ತೆ. ಅಲ್ಲಿ ಬಿದ್ದಿದ್ದು ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್. ಅವರ ಉಸಿರೇ ನಿಂತು ಹೋದಂಥ ದೇಹ. ಸ್ನೇಹಿತರೆ, ಅಷ್ಟೇ ಅಲ್ಲ, ಒಂದೇ ರೂಮ್ನಲ್ಲಿ ಕಿರಣ್ ಅವರ 8 ವರ್ಷದ ಪುತ್ರ ನಿಹಿತ್ ಕೂಡ ಇರಿತದ ಗಾಯಗಳಿಂದ ಒದ್ದಾಡ್ತಾ ಇದ್ದ. ಸ್ಥಳಕ್ಕೆ ಬಂದಂಥ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಅವರು ಆ ಮಗು ಇನ್ನೂ ಕೂಡ ಜೀವಂತವಾಗಿರೋದನ್ನು ಕಂಡು ತಕ್ಷಣವೇ ಮಗುವನ್ನು ಎತ್ಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಗೆ ಓಡಿ ಹೋಗ್ತಾರೆ. ಸದ್ಯ ಈಗ ಆ ಕಂದಮ್ಮ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದೆ. ಆದರೆ ಈ ಇಡೀ ಘಟನೆಯಲ್ಲಿ ಪೊಲೀಸ್ನವ್ರಿಗೆ ಶಾಕ್ ಕೊಟ್ಟಿದ್ದು ಮಾತ್ರ ಆ ಮನೆಯಲ್ಲಿದ್ದಂಥ ಮತ್ತೊಬ್ಬ ವೈದ್ಯ, ಅದೇ ಪತ್ನಿ, ಕಿರಣ್ ಪತ್ನಿ ಡಾಕ್ಟರ್ ಪ್ರಿಯಾಂಕಾ. ಮನೆಯಲ್ಲಿ ಪತಿ ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಮಗ ಒಂದು ಕಡೆ ಒದಾಡ್ತಾ ಇದ್ದಾನೆ. ಆದರೆ ಈ ಲೇಡಿ ಡಾಕ್ಟರ್ ಮಾತ್ರ ಕೋಣೆಯ ಮಂಚದ ಮೇಲೆ ಆರಾಮಾಗಿ ಮಲಗಿ ಮೊಬೈಲ್ನ ಸ್ಕ್ರಾಲ್ ಮಾಡ್ತಾ ಕೂತಿದ್ದಾರೆ, ರೀಲ್ಸ್ ನೋಡ್ತಾ ಕೂತಿದ್ದಾರೆ. ಮುಖದಲ್ಲಿ ಯಾವ ಭಯ ಇಲ್ಲ, ಆತಂಕ ಇಲ್ಲ, ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ. ಪೊಲೀಸ್ನವರು ಪ್ರಶ್ನೆ ಮಾಡಿದಾಗ ಬೇಜವಾಬ್ದಾರಿಯಿಂದ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾಳೆ. ಈಕೆಯ ಈ ಅಸಹಜ ನಡವಳಿಕೆಯನ್ನು ಕಂಡು ಪೊಲೀಸ್ನವರೇ ದಿಗ್ಭ್ರಾಂತರಾಗಿ ಹೋಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಕೃತ್ಯ ನಡೆದಿರೋದು ಜುಲೈ 14ರ ಭಾನುವಾರದ ರಾತ್ರಿ ದಂಪತಿ ನಡುವೆ ಭೀಕರವಾದಂಥ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ಹೋಗಿ ಪತ್ನಿ ಪ್ರಿಯಾಂಕಾ ಮಾರಕಾಸ್ತ್ರಗಳನ್ನು ಬಳಸಿ ಆ ರೀತಿಯಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾಳೆ. ಅಲ್ಲಿ ಕತೆ ಮುಗಿಲಿಲ್ಲ. ಸೋಮವಾರ ಬೆಳಗ್ಗೆಯಿಂದ ಕಿರಣ್ ಸ್ನೇಹಿತರು ಮತ್ತು ಸಂಬಂಧಿಕರು ಫೋನ್ ಮಾಡಿದಾಗಲೆಲ್ಲ ಕಿರಣ್ ರೆಸ್ಟ್ ಮಾಡ್ತಿದ್ದಾರೆ, ಅವರು ಡ್ಯೂಟಿ ಹೋಗಿದ್ದಾರೆ ಅಂತ ಪ್ರಿಯಾಂಕಾ ಸುಳ್ಳನ್ನು ಹೇಳಿ ದಾರಿ ತಪ್ಪಿಸ್ತಾ ಬಂದುಬಿಟ್ಟಿದ್ದಾಳೆ. ಅನುಮಾನ ಬಂದು ಸಂಬಂಧಿಕರು ಮನೆಗೆ ಬಂದಾಗಲೇ ಈ ಭೀಕರವಾದಂಥ ಸತ್ಯ ಹೊರಗೆ ಬಂದಿರೋದು. ನೋಡಿ, ಹಾಗಾದರೆ ಈ ಕೃತ್ಯಕ್ಕೆ ಅಂಥದ್ದೇನು ಕಾರಣ ಇತ್ತು ಅಂತ. ನಿಮ್ಗೆ ಹೈ ಸೆಕ್ಯೂರಿಟಿ ಇರೋ ಅಪಾರ್ಟ್ಮೆಂಟ್ಗೆ ಹೊರಗಿನಿಂದ ಯಾರೂ ಬಂದಿಲ್ಲ ಅನ್ನೋದು ಈಗ ಕನ್ಫರ್ಮ್ ಆಗಿರೋದು. ಅಂದಮೇಲೆ ಮನೆಯಲ್ಲಿದ್ದಂಥ ಪ್ರಿಯಾಂಕಾನೇ ಈ ಥರದೊಂದು ಕೃತ್ಯವನ್ನು ಎಸಗಿರೋದು ಅನ್ನೋದು ಪೊಲೀಸರು ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ಯಾರಾದರೂ ಇನ್ನೊಬ್ಬ ಯಾರೋ ಅನಾಮಿಕ ಬಂದಿದ್ನಾ, ಅನಾಮಧೇಯ ಬಂದಿದ್ನಾ, ಯಾವ ಥರದಾದರೂ ಸಂಬಂಧಗಳಿತ್ತ, ಎಲ್ಲ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ಅನುಮಾನಗಳನ್ನು ಕೂಡ ಸೃಷ್ಟಿಸಿಕೊಳ್ಬೇಕಾಗತ್ತೆ. ಅದಕ್ಕೊಂದು CCTV ಕ್ಯಾಮ್ರಾಗಳ ಫೂಟೇಜ್ ಸಿಕ್ಕಿದೆ. ಅವ್ರಿಗೆ ಕನ್ಫರ್ಮ್ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಯಾರೋ ಆ ಥರದವ್ರು ಬಂದಿಲ್ಲ ಅಂತ. ಆದರೆ ಪೊಲೀಸ್ ವಶದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಪೊಲೀಸ್ನವ್ರ ಪ್ರಶ್ನೆಗಳಿಗೆ ಕ್ಷಣಕ್ಕೊಂದು ಉತ್ತರಗಳನ್ನು ಕೊಡೋದು, ಯಾವುದೇ ನಿರ್ಭೀತರಾಗಿ ಆನ್ಸರ್ ಮಾಡೋದು, ಇದು ಒಂದು ರೀತಿಯಾದಂಥ ಮಾನಸಿಕವಾಗಿ ಆಕೆ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ಆಕೆ ಮಾನಸಿಕವಾದಂಥ ಅನಾರೋಗ್ಯದಿಂದ
ಬಳಲ್ತಾ ಇದ್ದಾಳೆ ಅನ್ನೋದನ್ನು ಪೊಲೀಸ್ನವರು ಈಗ ಕಂಡುಕೊಂಡಿದ್ದಾರೆ. ಜೊತೆಗೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ವೀಕ್ಷಕರೇ, ನಾವು ಜಗತ್ತಿನಲ್ಲಿ ದೆವ್ವ ಭೂತಗಳನ್ನು ನಂಬ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ. ಆದರೆ ಅವುಗಳಿಂದಲೂ ಅತ್ಯಂತ ಭಯಾನಕ ಮತ್ತು ವಿಕೃತವಾದಂಥ ಮನಸ್ಥಿತಿ ಮನುಷ್ಯನದ್ದು ಅನ್ನೋದು ಗೊತ್ತಾಗ್ತಾ ಇರೋದು. ಅದಕ್ಕೆ ಧಾರವಾಡದ ಐಷಾರಾಮಿ ಫ್ಲ್ಯಾಟ್ನಲ್ಲಿ ನಡೆದಂಥ ನರಮೇಧವೇ ಸಾಕ್ಷಿ. ಆ ಪುತ್ರ ನಿಹಿತ್, ಅವನು ಕೂಡ ಪಾಪ ಅವನು ಹೇಳ್ಕೋಬೇಕು, ಜೊತೆಗೆ ಇದು ಏನು ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಆತ ಸ್ವಲ್ಪ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಅವನು ಅಂದರೆ ವಿಶೇಷ ಚೇತನ ಬಾಲಕ. ತನ್ನ ಮೇಲಿನ ದಾಳಿಯನ್ನು ಪ್ರತಿಭಟಿಸಲಿಕ್ಕೂ ಕೂಡ ಅಥವಾ ಜೋರಾಗಿ ಕಿರ್ಚಾಡಲಿಕ್ಕೆ ಅದೇನು ಕೂಡ ಅರಿಯದಂಥ ಅಸಹಾಯಕ ಹುಡುಗ ಪಾಪ ಅವನು. ಇಲ್ಲ ಅಂದಿದ್ದರೆ ಅವನಾದರೂ ತಂದೆಗೆ ಏನಾಗ್ತಾ ಇದೆ ಏನು ಅನ್ನೋದು ಸ್ವಲ್ಪ ಕಿರ್ಚಾಡ್ತಾ ಇದ್ದ ಅಕ್ಕಪಕ್ಕದವ್ರಿಗಾದರೂ ಗೊತ್ತಾಗ್ತಾ ಇತ್ತು. ಯಾವಾಗಿದು ಬುಧವಾರ ಬೆಳಗ್ಗೆ ಡಾಕ್ಟರ್ ಕಿರಣ್ ಅವರು ಎಂದಿನಂತೆ ಡ್ಯೂಟಿಗೆ ಬರೋದಿಲ್ಲ ನೋಡಿ, ಆಗ ಕೆಲಸ ಮಾಡ್ತಾ ಇದ್ದಂಥ ಚಿರಾಯು ಆಸ್ಪತ್ರೆಯ ಸಿಬ್ಬಂದಿ ಕರೆ ಮಾಡಿದ್ದಾರೆ. ಆಗ ಪ್ರಿಯಾಂಕಾ ಫೋನ್ ರಿಸೀವ್ ಮಾಡಿ ಅವ್ರಿಗೆ ಹುಷಾರಿಲ್ಲ, ಇವತ್ತು ಬರೋದಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಇಮೇಲ್ ಅಥವಾ ಸಂದೇಶವನ್ನು ಕಳಿಸ್ಲಿಕ್ಕೂ ಕೂಡ ಟ್ರೈ ಮಾಡಿದ್ದಾಳೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಸೈಬರ್ ಪೊಲೀಸ್ನವರು ಕಿರಣ್ನವರ ಮೊಬೈಲ್ ಡಾಟಾವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಮಾಜಕ್ಕೆ ಇವತ್ತು ನಾನು ಕೇಳೋದು ಒಂದೇ ಪ್ರಶ್ನೆ, ನಮ್ಮ ಈಗೋ, ನಮ್ಮ ಕೋಪ, ನಮ್ಮೊಳಗಿನ ಹಠ ಎಷ್ಟು ದೊಡ್ಡದಾಗಿಬಿಟ್ಟಿದೆ ಅಂದರೆ ಅದು ನಮ್ಮ ಜೊತೆಗಿರುವವರ ಜೀವಕ್ಕಿಂತ ಹೆತ್ತ ಕರಳಿಗಿಂತಲೂ ಕೂಡ ಮುಖ್ಯವಾಗಿ ಬಿಡ್ತಾ ಇದೆಯಾ ಅಂತ. ಇವತ್ತು ಸಮಾಜದಲ್ಲಿ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳಗಳಾಗೋದು ಸಹಜ. ಆದರೆ ಕೋಪ ನೆತ್ತಿಗೆ ಇರಿದಾಗ ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟರೆ, ಕ್ಷಣಿಕ ಆವೇಶಕ್ಕೆ ಬಲಿಯಾಗಿಬಿಟ್ರೆ ಕಣ್ಣು ಮುಂದೆ ಉಳಿಯೋದು ಕೇವಲ ಸ್ಮಶಾನ ಮಾತ್ರ. ಧಾರವಾಡದ ಈ ಘಟನೆಯಲ್ಲಿ ಪತಿ ಜೀವ ಕಳೆದುಕೊಂಡಿದ್ದಾರೆ. ಹೆತ್ತ ಮಗ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ದಾನೆ. ಇತ್ತ ಹೆಂಡತಿ ಕಟಕಟಿಯಲ್ಲಿ ನಿಂತ್ಕೊಂಡಿದ್ದಾಳೆ. ಒಂದು ಸುಂದರ ಸಂಸಾರ ಕಣ್ಣ ರೆಪ್ಪೆ ಮುಚ್ಚಿ ತೆರೆಯೋದ್ರೊಳಗೆ ಸರ್ವನಾಶವಾಗಿ ಹೋಗ್ಬಿಟ್ಟಿರೋದು. ನಾವು ಸಮಾಜದಲ್ಲಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ನಮ್ಮೊಳಗೆ ಕನಿಷ್ಠ ಮಾನವೀಯತೆ, ಸಂಸ್ಕಾರ, ತಾಳ್ಮೆ ಯಾವುದೂ ಇಲ್ಲದೇ ಇದ್ದರೆ ಈ ಯಶಸ್ಸಿಗೆ ಯಾವುದೂ ಬೆಲೆನೇ ಇರೋದಿಲ್ಲ. ಈ ಘಟನೆ ಪ್ರತಿಯೊಬ್ಬ ದಂಪತಿಗೂ, ಪ್ರತಿಯೊಂದು ಕುಟುಂಬಕ್ಕೂ ಒಂದು ದೊಡ್ಡ ಪಾಠ. ನಿಮ್ಮ ಕೋಪಗಳು, ನಮ್ಮೊಳಗಿನ ಕೋಪಗಳು ನಿಮ್ಮ ಪ್ರೀತಿ ಪಾತ್ರರ ಜೀವಕ್ಕಿಂತ ದೊಡ್ಡದಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ತಾಳ್ಮೆಯೇ ಬದುಕಿನ ಶ್ರೀರಕ್ಷೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತೀನಿ, ಸ್ವಲ್ಪ ಬ್ರೀಫಾಗಿ ಹೇಳಿ ಮುಗಿಸ್ಬಿಡ್ತೀನಿ. ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಕೂಡ ನಾವು ನಮ್ಮ ಮಕ್ಕಳಿಗೆ ರಾತ್ರಿ ಇಡೀ ಕೂತು ಓದೋಕೆ ಹೇಳ್ತೀವಿ, ರ್ಯಾಂಕ್ ತೆಗಿಯೋಕೆ ಒತ್ತಾಯ ಮಾಡ್ತೀವಿ, ಲಕ್ಷ ಸಂಪಾದನೆ ಮಾಡೋ ಹೈ ಪ್ರೊಫೈಲ್ ಕೆಲಸ ಹಿಡಿಯೋಕ್ಕೆ ಗೈಡ್ ಕೂಡ ಮಾಡ್ತೀವಿ. ಆದರೆ ಈ ಕಾಸ್ಟ್ಲಿ ಶಿಕ್ಷಣದ ಮಧ್ಯೆ ಕೋಪ ಬಂದಾಗ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಕನಿಷ್ಠ ಜ್ಞಾನವನ್ನು ಕೂಡ ಹೇಳಿಕೊಟ್ರೆ ಅದರ ಭೀಕರ ಪರಿಣಾಮಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಅಂತ. ಇವತ್ತು ಇಡೀ ರಾಜ್ಯ ಆಕೆ ಮಾಡಿದಂಥ ಕ್ರೌರ್ಯವನ್ನು ನೋಡಿ ಸೈಕೋ ಅಂತ ಉಗೀತಾ ಇದೆ. ಆದರೆ ಆಕೆಯ ಅಸಹಜ ನಿರಾಳತಿ ಹಿಂದೆ, ಈ ಅಸಂಬದ್ಧ ಮಾತುಗಳ ಹಿಂದೆ ನಮ್ಮದೇ ಸಮಾಜ ಸೃಷ್ಟಿ ಮಾಡಿದಂಥ ಒಂದು ಘೋರ ಸತ್ಯ ಅಡಗಿದೆ. ಅದೇನೆಂದರೆ, ನಾವು ಸ್ಟೇಟಸ್ ಸಿಂಬಲ್ ಸಿಗಲಿ ಅಂತ ನಮ್ಮ ಒತ್ತಡವನ್ನು ಒಳೊಳಗೆ ಮುಚ್ಚಿಕೊಂಡು ಹೊರಗಡೆ ಮಾತ್ರ ಎಲ್ಲವೂ ನಾರ್ಮಲ್ ಆಗಿದೆ ಅನ್ನೋ ಥರ ಬದುಕೋಕೆ ಶುರು ಮಾಡ್ತೀವಿ. ನಮ್ಮ ಒಳಗಿನ ಕಾಯಿಲೆಗಳನ್ನು ಮುಚ್ಚಿಟ್ಕೊಂಡು ಕಣ್ಣಿನ ಕಾಯಿಲೆಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಹೋದಂಥ ಲೇಡಿ ಡಾಕ್ಟ್ರಿಗೆ ಕೊನೆಗೆ ತಾನೇ ಒಂದು ಜೀವಂತ ವಿಲ್ಲನ್ನಾಗ ಬದಲಾಗಿದೆ ಇವತ್ತಿನ ಅತೀ ದೊಡ್ಡ ದುರಂತ. ದಯವಿಟ್ಟು ನೆನಪಿಡಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಸಂಗಾತಿಯಲ್ಲಿ ಅಥವಾ ನಿಮ್ಮವರಲ್ಲಿ ಅತಿಯಾದ ಕೋಪ, ಅಸಹಜ ನಡವಳಿಕೆ ಕಾಣಿಸಿದರೆ ಅದನ್ನು ಕೇವಲ ಹಠ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ದುಡ್ಡಿನಿಂದ ದೊಡ್ಡ ಅಪಾರ್ಟ್ಮೆಂಟನ್ನು ನೀವು ಕೊಂಡ್ಕೊಳ್ಬೋದು, ಆದರೆ ನೆಮ್ಮದಿ ಅನ್ನಲ್ಲ. ಕ್ಷಣಿಕ ಆವೇಶಕ್ಕೆ ಬಲಿಯಾಗೋ ಮುನ್ನ ನಿಮ್ಮೊಳಗಿನ ಈಗೋ, ನಿಮ್ಮ ಪ್ರೀತಿ ಪಾತ್ರರ ಪ್ರಾಣವನ್ನು ತೆಗೆಯೋ ಮುನ್ನ ನಿಮ್ಮ ಹೆತ್ತ ಕಳ್ಳನ್ನು ನೋಡಿ ತಾಳ್ಮೆಯನ್ನು ತಂದುಕೊಳ್ಳಿ. ಇಲ್ಲದಿದ್ದರೆ ಧಾರವಾಡದ ಈ ಫ್ಲ್ಯಾಟ್ ನಂಬರ್ 403 ಕತೆ ನಾಳೆ ಬೇರೆ ಯಾವುದೇ ಮನೆಯಲ್ಲೂ ಕೂಡ ಮರುಕಳಿಸಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.